ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ತೆರವಾಗಿರುವ ಪರಿಷತ್ ಸದಸ್ಯರ ಆಯ್ಕೆಗೆ ಬಿಜೆಪಿ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ನೇತೃತ್ವದಲ್ಲಿ ಇವತ್ತು ಹೈ ವೋಲ್ಟೇಜ್ ಮೀಟಿಂಗ್ ಇದೆ. 11 ಸ್ಥಾನಗಳು, ತೆರವಾಗಿರುವ ಸ್ಥಾನಗಳಿಗೆ ಆಯ್ಕೆ ಬಗ್ಗೆ ಬಿಜೆಪಿಯ ಸಿದ್ಧತೆ. ಆ ನಿಟ್ಟಿನಲ್ಲಿ ವಿಜಯೇಂದ್ರ ನೇತೃತ್ವದಲ್ಲಿ ಮೀಟಿಂಗ್. ದಾವಣಗೆರೆ ಬೆಂಗಳೂರು ವಿಭಾಗದ ಬಗ್ಗೆ ಸಭೆಯನ್ನು ಮಾಡ್ತಾರೆ. ನಾಳೆ ಕೋರ್ ಕಮಿಟಿ ಸಭೆಯಲ್ಲಿ ತೀರ್ಮಾನ ಆಗುತ್ತೆ. ನಾಳೆ ಸಂಜೆ 4 ಗಂಟೆಗೆ ಕೋರ್ ಕಮಿಟಿ ಸಭೆ ಇದೆ. ಶಾಸಕರ ಬಲಾಬಲ ಪ್ರಕಾರ 3 ಸ್ಥಾನಗಳು ಲಭ್ಯತೆ ಇದೆ. ಶಾಸಕರು ಎಷ್ಟು ಜನ ಇದ್ದಾರೆ ಅವರ ಬಲಾಬಲದ ಪ್ರಕಾರ 3 ಸ್ಥಾನಗಳನ್ನು ಪಡೆಯೋದಕ್ಕೆ ಅಥವಾ 3 ಸ್ಥಾನಗಳಲ್ಲಿ ಆಯ್ಕೆ ಮಾಡೋದಕ್ಕೆ ಅವಕಾಶ ಇದೆ. ನಾಳೆಯೇ ಚರ್ಚಿಸಿ ಹೈಕಮಾಂಡ್ಗೆ ಲೀಸ್ಟನ್ನು ಕಳುಹಿಸಿಕೊಡ್ತಾರೆ. ಆ ಮೂಲಕ ಹೈಕಮಾಂಡ್ ಪಕ್ಕಾ ಮಾಡಿದ ನಂತರ ಒಂದಷ್ಟು ಕುತೂಹಲ ಅಂತೂ ಖಂಡಿತವಾಗ್ಲೂ ಕೂಡ ಇದೆ. ಸದ್ಯಕ್ಕೆ ವಿಜಯೇಂದ್ರ ಅವರು ಈ ನಿಟ್ಟಿನಲ್ಲಿ ಅದರಲ್ಲೂ ಕೂಡ ದಾವಣಗೆರೆ ಹಾಗೆ ಬೆಂಗಳೂರು ವಿಭಾಗದ ಬಗ್ಗೆ ಸಭೆಯನ್ನು ಮಾಡ್ತಾರೆ. ನಾಳೆ ಕೋರ್ ಕಮಿಟಿ ಸಭೆಯಲ್ಲಿ ತೀರ್ಮಾನ ಆಗುತ್ತೆ. ನಾಳೆ ಸಂಜೆ 4 ಗಂಟೆಗೆ ಕೋರ್ ಕಮಿಟಿಯ ಸಭೆ ಇದೆ. ಶಾಸಕರ ಬಲಾಬಲದ ಪ್ರಕಾರ 3 ಸ್ಥಾನವನ್ನು ಬಿಜೆಪಿ ಗೆಲ್ಲೋದಕ್ಕೆ ಅವಕಾಶ ಇದೆ. ನಾಳೆಯೇ ಚರ್ಚಿಸಿ ಹೈಕಮಾಂಡ್ಗೆ ಲೀಸ್ಟನ್ನು ಕಳುಹಿಸಿಕೊಡ್ತಾರೆ. ಲೀಸ್ಟ್ ಆಧಾರದ ಮೇಲೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಯಾರನ್ನ ಆಯ್ಕೆ ಮಾಡಬೇಕು ಏನು ಎತ್ತ ಅನ್ನೋದು. ಡೀಟೇಲ್ಸ್ನೊಂದಿಗೆ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಸುರೇಶ್ ಜಾಯಿನ್ ಆಗ್ತಾ ಇದ್ದಾರೆ. ಸುರೇಶ್, ಪರಿಷತ್ ಸ್ಥಾನವನ್ನ ಭರ್ತಿ ಮಾಡಲಿಕ್ಕೆ ಅಭ್ಯರ್ಥಿ ಆಯ್ಕೆ ಕಸರತ್ತು ಪ್ರಾರಂಭವಾಗಿದೆ ಬಿಜೆಪಿ ಪಾಳ್ಯದಲ್ಲಿ. ಮಾನದಂಡ ಏನು? ಈಗ ಆಲ್ರೆಡಿ ಒಂದಷ್ಟು ಜನರ ಹೆಸರುಗಳು ಕೂಡ ಚಾಲ್ತಿಯಲ್ಲಿದೆ, ಮುನ್ನೆಲೆಯಲ್ಲಿದೆ. ಸೊ ಯಾವ ಮಾನದಂಡದ ಆಧಾರದ ಮೇಲೆ ಆಯ್ಕೆ ನಡೆಯುತ್ತೆ? ಪ್ರಮುಖವಾಗಿ ಯಾರೆಲ್ಲ ಇದ್ದಾರೆ ಈ ಆಯ್ಕೆ ಪ್ರಕ್ರಿಯೆಯಲ್ಲಿ ಭಾಗಿದಾರರು ಅಂತ ಹೇಳಿ? ಸ್ಮಿತಾ, ಇವತ್ತು ನಡೀತಿರ್ತಕ್ಕಂತಹ ಸಭೆ ಏನಿದೆ ಇದು ಬೆಂಗಳೂರು ಪದವೀಧರ ಕ್ಷೇತ್ರ ಮತ್ತೇ ಏನು ಒಂದು ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಸಂಬಂಧಪಟ್ಟಂತೆ ಇವತ್ತು ಇರತಕ್ಕಂಥದ್ದು. ಇನ್ನು ನಾಳೆ ನಡೆಯುವಂತಹ ಸಭೆ ಏನಿದೆ ಆ ಸಭೆ ಬಂದುಬಿಟ್ಟು ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ಆಯ್ಕೆಯಾಗುವಂತಹ ಏನು ಪರಿಷತ್ ಚುನಾವಣೆ ಸಂಬಂಧಪಟ್ಟಂತೆ ನಾಳೆ ನಡೆಯುವಂಥ ಸಭೆ. ಈಗ ಇವತ್ತು ನಡೀತಿರ್ತಕ್ಕಂಥ ಸಭೆಗೆ ಈಗಾಗಲೇ ಅಭ್ಯರ್ಥಿಗಳ ಆಯ್ಕೆಯಾಗಿದೆ. ಹಾಗೆಯೇ ಚುನಾವಣೆಗೆ ಯಾವ ರೀತಿ ಕಸರತ್ತನ್ನು ಮಾಡಬೇಕು ಮತ್ತು ಚುನಾವಣೆಯಲ್ಲಿ ಯಾವ ರೀತಿ ಗೆಲುವಿನ ತಂತ್ರಗಾರಿಕೆಗಳನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು BY ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಸಭೆ ನಡೀತಾ ಇರ್ತಕ್ಕಂಥದ್ದು. ಹಾಗೆಯೇ ನಾಳೆ ನಡೆಯುವಂತಹ ಸಭೆ ಏನಿದೆ, ನಾಳೆ ನಡೆಯುವಂಥ ಸಭೆ ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ಅಭ್ಯರ್ಥಿಗಳ ಆಯ್ಕೆಯ ಸಲುವಾಗಿ ನಡೆಯುವಂಥದ್ದು. ಈ ಸಭೆಯಲ್ಲಿ ಪ್ರಮುಖವಾಗಿ ನಾಳೆ ಕೋರ್ ಕಮಿಟಿ ಸಭೆ ಇದ್ದು, ಕೋರ್ ಕಮಿಟಿ ಸಭೆಯಲ್ಲಿ ಬಹುತೇಕ ಕೋರ್ ಕಮಿಟಿ ಸಭೆಯ ಸದಸ್ಯರು ಭಾಗಿಯಾಗ್ತಕ್ಕಂಥದ್ದು. ಯಡಿಯೂರಪ್ಪ, ಜಗದೀಶ್ ಶೆಟ್ಟರ್, ಸದಾನಂದ ಗೌಡ ಸೇರಿದಂತೆ ವಿಜೇಂದ್ರ ಅವರ ನೇತೃತ್ವದಲ್ಲಿ ನಾಳೆ ನಡೆಯುವಂತಹ ಸಭೆ. ಹಾಗೆಯೇ ಈ ಸಭೆಯಲ್ಲಿ ಈಗಾಗಲೇ ಏನು ಒಂದಷ್ಟು ಆಕಾಂಕ್ಷಿಗಳು ಏನಿದ್ದಾರೆ ಸಹಜವಾಗಿ ಪರಿಷತ್ಗೆ ಆಯ್ಕೆ ಆಗುವುದಕ್ಕೆ ಈಗಾಗಲೇ ಅವರು ಕೂಡ ತಮ್ಮ ವರಿಷ್ಠರ ಮೂಲಕ ಲಾಬಿಯನ್ನು ಶುರು ಮಾಡಿರ್ತಕ್ಕಂಥದ್ದು. ಅದರ ಸಾಲಲ್ಲಿ ನೋಡೋದಾದರೆ ಒಂದು ಕಡೆ ನಳಿನ್ ಕುಮಾರ್ ಕಟೀಲ್ ಅವರು ಇರತಕ್ಕಂಥದ್ದು, ಮಾಜಿ BJP ರಾಜ್ಯಾಧ್ಯಕ್ಷರು. ಮತ್ತೊಂದು ಕಡೆ ಏನು ತಾರಾ ಅವರು ಇರತಕ್ಕಂಥದ್ದು. ಹಾಗೇನೇ ಶ್ರುತಿ ಅವರ ಹೆಸರು ಕೂಡ ಕೇಳ್ಬರ್ತಿರ್ತಕ್ಕಂಥದ್ದು, ನಟಿ. ಇವರ ಒಟ್ಟಿಗೆ ಮತ್ತು CT ರವಿಯವರ ಹೆಸರು ಕೂಡ ಬಲವಾಗಿ ಕೇಳಿಬಂದಿರ್ತಕ್ಕಂಥದ್ದು. ಮತ್ತೊಂದು ಕಡೆ ವಿಧಾನ ಪರಿಷತ್ ಹಾಲಿ ಸದಸ್ಯರಾಗಿರ್ತಕ್ಕಂತಹ ರವಿಕುಮಾರ್ ಅವರ ಹೆಸರು ಕೂಡ ಕೇಳಿಬಂದಿರ್ತಕ್ಕಂಥದ್ದು. ಕಾರಣ ಅವರ ಜೂನ್ಗೆ ಅವರ ಅವಧಿ ಮುಕ್ತಾಯ ಆಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಅವರನ್ನು ಕೂಡ ಮತ್ತೊಮ್ಮೆ ಮುಂದುವರಿಸ್ತಾರೆ ಅಂತಕ್ಕಂತಹ ಬಲವಾದ ವಿಶ್ವಾಸದಲ್ಲಿ ರವಿಕುಮಾರ್ ಅವರು ಇರ್ತಕ್ಕಂಥದ್ದು. ಸೊ ಒಟ್ಟಾರೆಯಾಗಿ ನಾಳೆ ನಡೆಯುವಂತಹ ಕೋರ್ ಕಮಿಟಿ ಸಭೆ ಏನಿದೆ ಸ್ಮಿತಾ, ಈ ಕೋರ್ ಕಮಿಟಿ ಸಭೆಯಲ್ಲಿ ನಾಳೆ ಅಭ್ಯರ್ಥಿಗಳು ಯಾರಾಗಬೇಕು ಅಂತಕ್ಕಂಥ ಒಂದು ಶಾರ್ಟ್ ಲಿಸ್ಟ್ ನಾಳೆ ಸಭೆಯಲ್ಲಿ ರೆಡಿ ಆಗುತ್ತೆ. ಈ ಶಾರ್ಟ್ ಲಿಸ್ಟ್ ಏನಿರುತ್ತೆ ಅಂದರೆ ಅಭ್ಯರ್ಥಿಗಳ ಆಯ್ಕೆಗೆ ಸಂಬಂಧಪಟ್ಟಂತೆ ಯಾರನ್ನೆಲ್ಲ ಮಾಡಬೇಕು ಅನ್ನತಕ್ಕಂಥ ಪಟ್ಟಿಯನ್ನು ನಾಳೆಯ ಹೈಕಮಾಂಡ್ಗೆ ಕಳಿಸುವಂಥದ್ದು. ಯಾಕೆಂದರೆ ಜೂನ್ 13ನೇ ತಾರೀಕು ಚುನಾವಣೆ ಇರತಕ್ಕಂಥದ್ದು. ತುಂಬ ಸಮಯ ಏನಿಲ್ಲ, ಇವತ್ತಿನಿಂದ ಲೆಕ್ಕ ಹಾಕಿದ್ರು ಕೂಡ 22 ದಿನಗಳ ಅಷ್ಟೇ ಸಮಯ ಉಳ್ಕೊಂಡಿರ್ತಕ್ಕಂಥದ್ದು. ಸೊ ಹೀಗಾಗಿ ಅಷ್ಟರ ಒಳಗಡೆಗೆ ಹೈಕಮಾಂಡ್ನಿಂದ ಕೂಡ ಪಟ್ಟಿ ಬರಬೇಕಾಗ್ತಕ್ಕಂಥದ್ದು. ಏಕೆಂದರೆ ಯಾರು ಅಭ್ಯರ್ಥಿಗಳಾಗಬೇಕು ಏನು ಅಂತಕ್ಕಂಥದ್ದು. ಸೊ ಈ ನಿಟ್ಟಿನಲ್ಲಿ ರಾಜ್ಯ BJP ಕೂಡ ಸಿದ್ಧತೆ ಆಗಬೇಕಾಗ್ತದೆ, ಸಿದ್ಧತೆ ಮಾಡ್ಕೊಳ್ಬೇಕಾಗ್ತದೆ. ಜೊತೆಗೆ ಅಸಮಾಧಾನಿತರ ಸಮಾಧಾನ ಮಾಡಬೇಕಾಗ್ತದೆ. ಎಲ್ಲ ರೀತಿಯಲ್ಲೂ ಕೂಡ ಒಂದು ರೀತಿ ಕಸರತ್ತು ಇರೋದ್ರಿಂದ ನಾಳೆಯೇ ಬಹುತೇಕವಾಗಿ ಹೈಕಮಾಂಡ್ಗೆ ಪಟ್ಟಿ ರವಾನೆ ಆಗುವಂತಹ ಸಾಧ್ಯತೆಗಳಿದೆ. ಯಾರೆಲ್ಲ ಆಗ್ತಾರೆ ಅಂತಕ್ಕಂಥದ್ದನ್ನು ಅಂತಿಮವಾಗಿ ನಾಳೆವರೆಗೂ ಕಾದು ನೋಡಬೇಕಾಗಿರ್ತಕ್ಕಂಥದ್ದು ಸ್ಮಿತಾ. ಧನ್ಯವಾದ ಸುರೇಶ್ ಮಾಹಿತಿಗಾಗಿ.